ಜಪಾನಿನ ಒಂದು ಸೋಪ್ ಕಂಪ್ನಿ ಇರುತ್ತಂತೆ, ತುಂಬಾ ದೊಡ್ಡ ಸೋಪ್ ಕಂಪ್ನಿ ಅದು. ಆ ಸೋಪ್ ಕಂಪ್ನಿಗೆ ತುಂಬಾ ಕಂಪ್ಲೇಂಟ್ಸ್ ಬರೋದಕ್ಕೆ ಹಿಡಿಯುತ್ತೆ. ನಿಮ್ ಸೋಪ್ ತಗೊಂತೀವಿ, ಸೋಪಲ್ಲಿ ಬರೀ ಖಾಲಿ ಬಾಕ್ಸ್ ಬರ್ತಿದೆ, ಸೋಪೇ ಇಲ್ಲ ಅಂತ. ಅದು ಕಂಪ್ನಿಯವ್ರು ಬೇಕು ಅಂತ ಮಾಡ್ತಿರೋದಿಲ್ಲ, ಮಿಷಿನ್ ಅಲ್ಲಿ ಪ್ಯಾಕ್ ಆಗಿ ಬರ್ತಿರ್ಬೇಕಾದ್ರೆ ಕೆಲವೊಂದು ಬಾಕ್ಸ್ ಖಾಲಿ ಹೋಗ್ಬಿಡ್ತಿರುತ್ತೆ. ಸೊ ಕಂಪ್ನಿ ಓನರ್ ತುಂಬಾ ಸೀರಿಯಸ್ ಆಗಿ ತಗೊಂತಾನೆ, ಇದನ್ನ ಸಾಲ್ವ್ ಮಾಡಲೇಬೇಕು ಅಂತ ದೊಡ್ಡ ಇಂಜಿನಿಯರ್ಗಳನ್ನೆಲ್ಲ ಕರೆಸಿ ಇದಕ್ಕೆ ಸೊಲ್ಯೂಷನ್ ಹುಡುಕಿ ಅಂತ ಹೇಳ್ತಾರೆ. ಅವರು ತುಂಬಾ ಒಳ್ಳೆ ಸೊಲ್ಯೂಷನ್ ಹುಡುಕಿದ್ವಿ ಸರ್, ಒಂದು ಎಕ್ಸ್ರೇ ಮಿಷಿನ್ ಹಾಕೋಣ, ಅದರಲ್ಲಿ ಸ್ಕ್ಯಾನ್ ಆಗುತ್ತೆ, ಸ್ಕ್ಯಾನ್ ಆದಾಗ ಯಾವ ಬಾಕ್ಸ್ ಅಲ್ಲಿ ಸೋಪ್ ಇದೆ, ಯಾವ ಬಾಕ್ಸ್ ಅಲ್ಲಿ ಸೋಪ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅಲ್ಲೊಬ್ಬ ವ್ಯಕ್ತಿ ಇರಲಿ, ಆ ವ್ಯಕ್ತಿ ತಕ್ಷಣ ಆ ಸೋಪ್ ಬಾಕ್ಸ್ ನ ತೆಗೆದಿಟ್ಕೊಳ್ಳಿ. ಸೊ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಹೇಳ್ತಾರೆ. ಅವ್ರ ಫ್ಯಾಕ್ಟ್ರಿನಲ್ಲಿ ಸಣ್ಣ ಕೆಲಸಗಾರ ಅವ್ನು ಇದನ್ನ ಕೇಳಿಸ್ಕೊಂಡು ಹೇಳ್ತಾನಂತೆ, ಅಲ್ಲ ಸರ್ ಇದಕ್ಕೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು, ಎಕ್ಸ್ರೇ ಮಿಷಿನ್ ಹಾಕೋದಂತೆ, ಅದನ್ನ ನೋಡ್ಕೊಳ್ಳೋಕೆ ಇನ್ನೊಬ್ಬ ಮ್ಯಾನ್ ಪವರ್ ಅಂತ, ಎಲ್ಲ ವೇಸ್ಟ್ ಸರ್ ಅಂತ ಹೇಳಿ ಒಂದು ದೊಡ್ಡ ಫ್ಯಾನ್ ಇರುತ್ತಂತ ಅವ್ರು ಇದ್ರಲ್ಲಿ. ಆ ಫ್ಯಾನ್ ನ ತಗೊಬಂದು ಆ ಮಿಷಿನ್ ಹೋಗ್ತಿರುತ್ತಲ್ಲ ಅಲ್ಲಿ ಜೋರಾಗಿ ಗಾಳಿ ಬೀಸಿದಾರೆ, ಆ ಫ್ಯಾನ್ ಇಡ್ತಾನೆ. ಏನಾಗುತ್ತೆ ಇವಾಗ, ಆ ಖಾಲಿ ಬಾಕ್ಸ್ಗಳು ಹಿಂಗೆ ಬರ್ತಿದ್ದಂಗೆ ಗಾಳಿಗೆ ಖಾಲಿ ಬಾಕ್ಸ್ಗಳೆಲ್ಲ ಹಾರೋಗ್ತವೆ, ಸೋಪ್ ಇರೋ ಬಾಕ್ಸ್ ನಿಂತ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಇದೇ ಮೆಥಡ್ನ ಫಾಲೋ ಮಾಡ್ತಿದೆ. ಸೊ ಒಬ್ಬ ಇಂಜಿನಿಯರ್ ಮಾಡೋಕ್ಕಾಗಲಿಲ್ಲ, ಒಬ್ಬ ಬುದ್ಧಿವಂತ ಮಾಡ್ದ. ನಿಮ್ಮಲ್ಲಿ ಸ್ಕಿಲ್ ಇರಬೇಕು. ಯಾಕೆ ಕಂಪನಿಗಳು ನಿಮ್ಮನ್ನ ಕೆಲ್ಸಕ್ಕೆ ತಗೊಂತಿಲ್ಲ? ಡಿಗ್ರಿನೂ ಇರಬೇಕು, ಅದರ ಜೊತೆಗೆ ನಿಮ್ಮಲ್ಲಿ ಆ ಸ್ಕಿಲ್ಸ್ ಇರಬೇಕು.